ಹಾಯ್ ಗೆಳೆಯರೆ, ಎಲ್ಲರಿಗೂ ವೆಲ್ಕಮ್ ಅಂತ ಹೇಳ್ತಾ ಇವತ್ತಿನ ನಿಮ್ಮ ಸೀರೀಸಲ್ಲಿ ಮೊದಲ ಪ್ರಶ್ನೆ ಬಂದು, ಮಾನವನ ದೇಹದಲ್ಲಿ ರಕ್ತವನ್ನು ಶುದ್ಧೀಕರಿಸುವ ಪ್ರಮುಖ ಅಂಗ ಯಾವುದು? ಆಪ್ಷನ್ ಎ ಹೃದಯ, ಆಪ್ಷನ್ ಬಿ ಮೂತ್ರಪಿಂಡ, ಆಪ್ಷನ್ ಸಿ ಶ್ವಾಸಕೋಶ, ಆಪ್ಷನ್ ಡಿ ಮೆದುಳು. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಆಪ್ಷನ್ ಬಿ ಮೂತ್ರಪಿಂಡವು ಮಾನವನ ದೇಹದಲ್ಲಿ ರಕ್ತವನ್ನು ಶುದ್ಧೀಕರಿಸುವ ಅಂಗವಾಗಿದೆ. ಮುಂದಿನ ಪ್ರಶ್ನೆ, ಭೂಮಿಯ ಮೇಲಿನ ಅತಿ ದೊಡ್ಡ ಸಿಹಿ ನೀರಿನ ಸರೋವರ ಯಾವುದು? ಆಪ್ಷನ್ ಎ ವಿಕ್ಟೋರಿಯಾ, ಆಪ್ಷನ್ ಬಿ ಸುಪೀರಿಯರ್, ಆಪ್ಷನ್ ಸಿ ಬೈಕಲ್, ಆಪ್ಷನ್ ಡಿ ಟಿಟಿಕಾಕಾ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಆಪ್ಷನ್ ಬಿ ಸುಪೀರಿಯರ್ ಸರೋವರವು ಭೂಮಿಯ ಮೇಲಿನ ಅತಿ ದೊಡ್ಡ ಸಿಹಿ ನೀರಿನ ಸರೋವರವಾಗಿದೆ. ಮುಂದಿನ ಪ್ರಶ್ನೆ, ಭಾರತದ ಮೊದಲ ಅಣು ಪರೀಕ್ಷೆ ಯಾವ ಸ್ಥಳದಲ್ಲಿ ನಡೆಯಿತು? ಆಪ್ಷನ್ ಎ ಶ್ರೀಹರಿಕೋಟ, ಆಪ್ಷನ್ ಬಿ ಪೋಖ್ರಾನ್, ಆಪ್ಷನ್ ಸಿ ತಾರಾಪುರ, ಆಪ್ಷನ್ ಡಿ ಕಲ್ಪಕಂ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಭಾರತದ ಮೊದಲ ಅಣು ಪರೀಕ್ಷೆ ಬಿ ಪೋಖ್ರಾನ್ ಎಂಬ ಸ್ಥಳದಲ್ಲಿ ನಡೆಯಿತು. ಮುಂದಿನ ಪ್ರಶ್ನೆ, ವಿಶ್ವದ ಅತಿ ದೊಡ್ಡ ಜ್ವಾಲಾಮುಖಿ ಯಾವುದು? ಆಪ್ಷನ್ ಎ ಮೌನಲೋವಾ, ಆಪ್ಷನ್ ಬಿ ಎಟ್ನಾ, ಆಪ್ಷನ್ ಸಿ ಕ್ರಾಕಟೋವಾ, ಆಪ್ಷನ್ ಡಿ ಫೂಜಿ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಆಪ್ಷನ್ ಎ ಮೌನಲೋವಾ ವಿಶ್ವದ ಅತಿ ದೊಡ್ಡ ಜ್ವಾಲಾಮುಖಿಯಾಗಿದೆ. ಮುಂದಿನ ಪ್ರಶ್ನೆ, ವಿಶ್ವದ ಅತಿ ಆಳವಾದ ಸಾಗರ ಕಂದಕ ಯಾವುದು? ಆಪ್ಷನ್ ಎ ಟೋಂಗಾ, ಆಪ್ಷನ್ ಬಿ ಚಾಲೆಂಜರ್, ಆಪ್ಷನ್ ಸಿ ಮರಿಯಾನಾ, ಆಪ್ಷನ್ ಡಿ ಜಾವಾ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಆಪ್ಷನ್ ಸಿ ಮರಿಯಾನಾ ವಿಶ್ವದ ಅತಿ ಆಳವಾದ ಸಾಗರ ಕಂದಕವಾಗಿದೆ. ಹಾಗೆ ಮುಂದಿನ ಪ್ರಶ್ನೆ, ವಿಶ್ವದ ಅತ್ಯಂತ ಜನಪ್ರಿಯ ಸರ್ಚ್ ಎಂಜಿನ್ ಯಾವುದು? ಆಪ್ಷನ್ ಎ ಗೂಗಲ್, ಆಪ್ಷನ್ ಸಿ ಚಾಟ್ ಜಿಪಿಟಿ, ಆಪ್ಷನ್ ಸಿ ಜೆಮಿನಿ, ಆಪ್ಷನ್ ಡಿ ಯಾಹೂ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಆಪ್ಷನ್ ಎ ಗೂಗಲ್. ಗೂಗಲ್ನಲ್ಲಿ ಇಂದಿಗೂ ಜನರು ಅತಿ ಹೆಚ್ಚು ವಿಚಾರಗಳನ್ನು ಸರ್ಚ್ ಮಾಡುತ್ತಾರೆ. ಆದ್ದರಿಂದ ಗೂಗಲ್ ಅತಿ ಹೆಚ್ಚು ಹುಡುಕಲ್ಪಟ್ಟ ಜಾಲತಾಣವಾಗಿದೆ. ಹಾಗೆ ಮುಂದಿನ ಪ್ರಶ್ನೆ, ಭಾರತದ ರಾಷ್ಟ್ರೀಯ ಕರೆನ್ಸಿ ಚಿಹ್ನೆಯನ್ನು ವಿನ್ಯಾಸಗೊಳಿಸಿದವರು ಯಾರು? ಆಪ್ಷನ್ ಎ ಉದಯ್ ಕುಮಾರ್, ಆಪ್ಷನ್ ಬಿ ರಾಕೇಶ್ ಶರ್ಮಾ, ಆಪ್ಷನ್ ಸಿ ಸತೀಶ್ ಧವನ್, ಆಪ್ಷನ್ ಡಿ ಅಬ್ದುಲ್ ಕಲಾಂ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಆಪ್ಷನ್ ಎ ಉದಯ್ ಕುಮಾರ್ ರವರು ಭಾರತದ ರಾಷ್ಟ್ರೀಯ ಚಿಹ್ನೆಯನ್ನು ವಿನ್ಯಾಸಗೊಳಿಸಿದವರು. ಹಾಗೆ ಮುಂದಿನ ಪ್ರಶ್ನೆ, ಒಂದು ಕೋಳಿ 3 ದಿನದಲ್ಲಿ 3 ಮೊಟ್ಟೆ ಇಟ್ಟರೆ 9 ದಿನದಲ್ಲಿ ಎಷ್ಟು ಮೊಟ್ಟೆ ಇಡುತ್ತದೆ? ಆಪ್ಷನ್ ಎ 6 ಮೊಟ್ಟೆ, ಆಪ್ಷನ್ ಬಿ 8 ಮೊಟ್ಟೆ, ಆಪ್ಷನ್ ಸಿ 9 ಮೊಟ್ಟೆ, ಆಪ್ಷನ್ ಡಿ 10 ಮೊಟ್ಟೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಆಪ್ಷನ್ ಸಿ 9 ಮೊಟ್ಟೆ. ಅಂದರೆ ಒಂದು ಕೋಳಿ ಎಷ್ಟೇ ದಿನ ಆದರೂ 1 ದಿನದಲ್ಲಿ ಇಡುವ ಮೊಟ್ಟೆಗಳ ಸಂಖ್ಯೆ ಒಂದೇ ಆಗಿರುತ್ತದೆ. ಇಷ್ಟೊತ್ತು ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನಮ್ಮನ್ನು ನೀವು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಮೂಲಕ ಕೂಡ ಬೆಂಬಲಿಸ್ಬೋದು. ಎಲ್ಲರಿಗೂ ಧನ್ಯವಾದಗಳು.